ಇತಿಹಾಸ ಹಾಗೂ ಪುರಾಣ ಪ್ರಸಿದ್ಧ ಧಾರ್ಮಿಕ ಸ್ಥಳವಾದ ಚಿಕ್ಕಬಳ್ಳಾಪುರ ತಾಲೂಕಿನ ನಂದಿ ಶ್ರೀ ಭೋಗನಂದೀಶ್ವರ ದೇವಸ್ಥಾನಕ್ಕೆ ಕೊಡುಗೆಯಾಗಿ ನೀಡಿದ ನೂತನ ಬ್ರಹ್ಮ ರಥೋತ್ಸವ ಹಾಗೂ ಕಡೆ ಕಾರ್ತಿಕ ಸೋಮವಾರವನ್ನು ಅದ್ದೂರಿಯಾಗಿ ಶ್ರದ್ಧಾ ಭಕ್ತಿಯಿಂದ ನೆರವೇರಿಸಿದರು. ವಿಶ್ವ ಪ್ರಸಿದ್ಧ ಶ್ರೀ ಭೋಗನಂದೀಶ್ವರ ದೇವಸ್ಥಾನಕ್ಕೆ ಹುರುಳುಗುರ್ಕಿ ವೆಂಕಟಗೌಡರು ನೂತನವಾಗಿ ಸಮರ್ಪಣೆ ಮಾಡಿದ ಬ್ರಹ್ಮರಥಕ್ಕೆ ಜಿಲ್ಲಾಧಿಕಾರಿ ಪಿಎನ್ ರವೀಂದ್ರ ಚಾಲನೆ ನೀಡಿದರು. ನಿರೀಕ್ಷೆಗೂ ಮೀರಿ ಭಕ್ತಾದಿಗಳು ಭಾಗವಹಿಸಿ ಭಕ್ತಿಯನ್ನು ಮೆರೆಯುವ ಮೂಲಕ ದೇವರ ಕೃಪೆಗೆ ಪಾತ್ರರಾದರು. ಕಾರ್ತಿಕ ಮಾಸದ ಕೊನೆಯ ಸೋಮವಾರವಾದ ಇಂದು ಭಕ್ತರಿಗೆ ರಥ ಎಳೆದು ದೇವರ ದರ್ಶನ ಪಡೆಯುವ ಪುಣ್ಯ ಲಭಿಸಿತು. ದೇವಸ್ಥಾನದಲ್ಲಿ ಧಾರ್ಮಿಕ ಕೈಂಕರ್ಯಗಳು ಭಾನುವಾರದಿಂದಲೇ ಪ್ರಾರಂಭವಾಗಿದ್ದು, ಬರುವ ಭಕ್ತಾದಿಗಳಿಗೆ ಪ್ರಸಾದ ವಿನಿಯೋಗ, ಅನ್ನ ಸಂತರ್ಪಣೆ ಏರ್ಪಡಿಸಲಾಗಿತ್ತು. ಕಾರ್ತಿಕ ಸೋಮವಾರವಾದ ಇಂದು ಬೆಳಗ್ಗೆಯಿಂದಲೇ ಹೋಮ ಹವನ ವಿಶೇಷ ಪೂಜೆ ನಡೆದಿದ್ದು, ದೇವಾಲಯಕ್ಕೆ ವಿವಿಧ ಬಗೆಯ ಹೂವುಗಳಿಂದ ಶೃಂಗಾರ ಮಾಡಲಾಗಿತ್ತು. ಶ್ರೀ ಭೋಗನಂದೀಶ್ವರ ದೇವಸ್ಥಾನಕ್ಕೆ ಸೇವಾ ರೂಪದಲ್ಲಿ ಸುಮಾರು 2.25 ಕೋಟಿ ರೂಪಾಯಿ ವೆಚ್ಚದಲ್ಲಿ ಅತ್ಯಾಧುನಿಕ ಮತ್ತು ಕಲಾ ನೈಪುಣ್ಯವುಳ್ಳ ಬ್ರಹ್ಮರಥವನ್ನು ನೀಡಿದ ಇಲ್ಲಿನ ಹುರುಳುಗರ್ಕಿ ಮುತ್ತಪ್ಪನವರ ಕುಟುಂಬದ ಉದ್ಯಮಿ ವೆಂಕಟಗೌಡ, ರಥ ತಯಾರಿಸಿದ ರಾಜಗೋಪಾಲಾಚಾರ್ಯ ಲಿಂಗಾರೆಡ್ಡಿ ಅವರ ಉಪಸ್ಥಿತಿಯಲ್ಲಿ ಮಧ್ಯಾಹ್ನ ನೂತನ ರಥಕ್ಕೆ ಚಾಲನೆ ನೀಡಲಾಯಿತು. ಇಂದು ನಡೆದ ಬ್ರಹ್ಮ ರಥೋತ್ಸವಕ್ಕೆ ಚಿಕ್ಕಬಳ್ಳಾಪುರ ತಾಲೂಕು ಮಾತ್ರವಲ್ಲದೆ ಇತರ ಜಿಲ್ಲೆಗಳಿಂದ ಸಹಸ್ರಾರು ಸಂಖ್ಯೆಯಲ್ಲಿ ಜನರು ಬಂದು ವಿಶೇಷ ಪೂಜೆ ಸಲ್ಲಿಸಿ ಶ್ರದ್ಧಾ ಭಕ್ತಿ ಮೆರೆದರು. ಈ ವೇಳೆ ಮಾತನಾಡಿದ ಶ್ರೀ ಭೋಗನಂದೀಶ್ವರ ಭಕ್ತ ಹುರುಳುಗುರ್ಕಿ ವೆಂಕಟಗೌಡ, ಕ್ಷೇತ್ರ ಶಕ್ತಿಯುತ ಧಾರ್ಮಿಕ ಸ್ಥಳ. 16 ವರ್ಷಗಳಿಂದ ತಪ್ಪದೆ ಶ್ರೀ ಭೋಗನಂದೀಶ್ವರ ಬ್ರಹ್ಮ ರಥೋತ್ಸವದಲ್ಲಿ ಪಾಲ್ಗೊಳ್ತಿದ್ದೆ. ರಥ ನಿರ್ಮಿಸಿ ದೇವಸ್ಥಾನಕ್ಕೆ ನೀಡಲು ದೇವರಲ್ಲಿ ಸದಾ ಪ್ರಾರ್ಥಿಸುತ್ತಿದ್ದೆ. ಆ ದೈವ ಶಕ್ತಿಯಿಂದ ರಥವನ್ನು ಸೇವಾ ರೂಪದಲ್ಲಿ ನೀಡಿದ್ದು, ಈ ನನ್ನ ಕಿರು ಸೇವೆಯನ್ನು ದೇವರು ಮೆಚ್ಚಲಿ. ಎಲ್ಲರಿಗೂ ದೇವರು ಆಯುಷ್ಯು ಆರೋಗ್ಯ ನೀಡಿ ನಮ್ಮೆಲ್ಲರ ಇಷ್ಟಾರ್ಥಗಳನ್ನು ನೆರವೇರಿಸಿ ದೇವರ ಮೇಲಿರುವ ಭಕ್ತಿಯನ್ನು ಇನ್ನೂ ಹೆಚ್ಚಿಸಲಿ ಎಂದರು. ರಥೋತ್ಸವಕ್ಕೆ ವೀರಗಾಸೆ, ತಮಟೆ ಇನ್ನೂ ಮುಂತಾದ ಕಲಾ ತಂಡಗಳು ಪಾಲ್ಗೊಂಡಿದ್ವು. ಶ್ರೀ ಭೋಗನಂದೀಶ್ವರ ದೇವಸ್ಥಾನಕ್ಕೆ ಸೇವಾ ರೂಪದಲ್ಲಿ ಅತ್ಯಾಧುನಿಕ ಮತ್ತು ಕಲಾ ನೈಪುಣ್ಯವುಳ್ಳ ಬ್ರಹ್ಮ ರಥವನ್ನು ನೀಡಿದ್ದ ಈ ಶುಭ ಸಂದರ್ಭ ಹಾಗೂ ಕಾರ್ತಿಕ ಸೋಮವಾರದ ಕಡೆ ಸೋಮವಾರವನ್ನು ಕಣ್ತುಂಬಿಕೊಂಡ ಸಾವಿರಾರು ಭಕ್ತರು ರಥವನ್ನು ಎಳೆದು ಭೋಗನಂದೀಶ್ವರ ದರ್ಶನ ಪಡೆದು ಪುನೀತರಾದರು. ಬಂದಂಥ ಭಕ್ತಾದಿಗಳು ಲಕ್ಷ ದೀಪೋತ್ಸವದಲ್ಲಿ ದೀಪವನ್ನು ಹಚ್ಚಿ ಅವರ ಇಷ್ಟಾರ್ಥಗಳನ್ನು ಈಡೇರಿಸಲು ಪ್ರಾರ್ಥಿಸಿದರು. ರಾತ್ರಿ ಗ್ರಾಮದ ಪ್ರಮುಖ ದೇವರುಗಳ ಹೂವಿನ ಪಲ್ಲಕ್ಕಿಯ ಮೆರವಣಿಗೆ ಮಾಡಲಾಗಿತ್ತು. ಬಂದಂಥ ಭಕ್ತಾದಿಗಳನ್ನು ರಂಜಿಸಲು ರಸಮಂಜರಿ ಕಾರ್ಯಕ್ರಮ ಕೂಡ ಹಮ್ಮಿಕೊಳ್ಳಲಾಗಿತ್ತು. ವರದಿ ನಂದಿ ರಾಜೇಶ್.
ಸ್ವಲ್ಪ ಹುಷಾರಾಗಿರ್ರಿ. ನನಗೆ 15 ವರ್ಷಗಳಿಂದ ನಾವು ಹುಟ್ಟಿದಾಗಿಂದ ಈ ದೇವಸ್ಥಾನಕ್ಕೆ ಬರ್ತಾ ಇದ್ವಿ. ಪ್ರತಿದಿನ ರಥಗಳನ್ನ ನೋಡ್ತಾ ಇದ್ವಿ. 15 ವರ್ಷಗಳಿಂದ ಸುಮಾರು ನನ್ನ ಮನಸ್ಸಿಗೆ ಬಂದಿತ್ತು. ಬಟ್ ಅದರ ಬಗ್ಗೆ ನಾನು ಯಾವತ್ತೂ ಕ್ವಶನ್ ಮಾಡ್ಕೊಂಡಿರಲಿಲ್ಲ. ಈಗ ಇತ್ತೀಚೆಗೆ ಈ ರಥ ಮುರಿದಿತ್ತಲ್ಲ, ಆ ಟೈಮಲ್ಲಿ ತುಂಬ ಆಲೋಚನೆ ಮಾಡಿ ಭಗವಂತ ನನಗೆ ಶಕ್ತಿ ಕೊಡಪ್ಪ ಅಂದೆ. ಅದೇ ರೀತಿ ಭಗವಂತ ನನಗೆ ಶಕ್ತಿ ಕೊಟ್ಟ. ನಾನು ಆ ಕಾರ್ಯನ ತುಂಬ ಸಂತೋಷವಾಗಿ ನೆರವೇರಿದೆ. ತುಂಬ ಸಂತೋಷ. ಖರ್ಚು ಅದು ಯಾಕಂದರೆ 16 ತಿಂಗಳಿಂದ ಆಗಿದೆ. ಎಷ್ಟಾಗಿದೆ ಅನ್ನೋದ್ರ ಬಗ್ಗೆ ನಾನು ಅದು ಪ್ರಸ್ತಾಪ ಮಾಡಿಲ್ಲ. ಸುಮಾರು ಒಂದು 20-22 ತಿಂಗಳು ಹಿಡಿದಿದೆ. ಹೌದು ಹೌದು, ತುಂಬ ಸಂತೋಷ ಆಗಿದೆ. ತುಂಬ ಸಂತೋಷ ಆಗಿದೆ ಸರ್. ಕಡೆ ಕಾರ್ತಿಕ ಸೋಮವಾರ ಇಂದು ನೂತನ ಬ್ರಹ್ಮರಥೋತ್ಸವದಲ್ಲಿ ದೇವರ ಮೆರವಣಿಗೆಯಾಗ್ತಿದೆ. ಆ ಒಂದು ರಥೋತ್ಸವ ನೋಡೋದಕ್ಕೆ ಎರಡು ಕಣ್ಣು ಸಾಲದು. ಯಾಕಂದರೆ ಗತವೈಭವ ಇವತ್ತು ಮರುಕಳಿಸಿದೆ ಅಂತಲೇ ಹೇಳ್ಬೋದು. ಸುಮಾರು ಜನ, ಸಾವಿರಾರು ಜನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಇಲ್ಲಿ ಬಂದು ದೇವರ ದರ್ಶನ ಪಡ್ಕೊಂಡು ಹೋಗಿದ್ದಾರೆ. ಆ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿದೆ. ಅದು ನೋಡ್ತಿದ್ರೆ ಯಾವ ರೀತಿ ಫೀಲ್ ಆಗುತ್ತೆ ನಿಮ್ಗೆ? ಏನು ಹೇಳ್ತೀರಿ ಜನಗಳಿಗೆ, ಭಕ್ತಾದಿಗಳಿಗೆ? ನಾನು ಮನಸ್ಸಲ್ಲಿ ನಾನೇನು ಸಂಕಲ್ಪ ಮಾಡಿದೆ, ಮೊದಲೇ ಸಂಕಲ್ಪ ಮಾಡಿದೆ ಅಷ್ಟೇ ಯಶಸ್ವಿಯಾಗಿ ಪ್ರೋಗ್ರಾಮ್ ತುಂಬ ಚೆನ್ನಾಗಿ ಎಲ್ಲ ದೇವಸ್ಥಾನ ಸಿಬ್ಬಂದಿ, ಜಿಲ್ಲಾಡಳಿತ, ಪೊಲೀಸ್ ಸಿಬ್ಬಂದಿ, ನಾಗರಿಕರು, ಎಲ್ಲ ಭಕ್ತಾದಿಗಳು ಎಲ್ಲರೂ ಸಹಕರಿಸಿದ್ದಾರೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಈಗ ರಥವನ್ನು ನೂತನ ಬ್ರಹ್ಮರಥೋತ್ಸವವನ್ನು ರಥ ಸಮರ್ಪಣೆ ಮಾಡಿದರೆ ಈ ದೇವಾಲಯಕ್ಕೆ, ಆ ರಥವನ್ನು ಮುಂದಿನ ದಿನಗಳಲ್ಲಿ ಯಾವ ರೀತಿ ಒಂದು ನಿರ್ವಹಣೆ ಮಾಡ್ಕೊಂಡು ಹೋಗ್ಬೇಕು, ಏನು ಹೇಳ್ತೀರಾ? ಈಗ ಜಿಲ್ಲಾಡಳಿತಕ್ಕೆ ನಾವು ಅದನ್ನು ಬಿಟ್ಕೊಟ್ಟಿದ್ದೀವಿ. ಜಿಲ್ಲಾಡಳಿತ ಅದನ್ನು ನಿರ್ವಹಣೆ ಮಾಡ್ತಾರೆ. ಭಕ್ತಾದಿಗಳಿಗೆ ಏನು ಹೇಳ್ತೀರಿ ಇವತ್ತು ಇಲ್ಲಿ ಬಂದು ದರ್ಶನ ಪಡ್ಕೊಂತ? ಎಲ್ಲರಿಗೂ ಒಳ್ಳೆಯದಾಗಲಿ. ಭೋಗನಂದೀಶ್ವರ, ಗಿರಿಜಾಂಬ ಸಮೇತ ಭೋಗನಂದೀಶ್ವರ ಈ ಭಾಗದಲ್ಲಿ, ರಾಜ್ಯದಲ್ಲಿ, ದೇಶದಲ್ಲಿ ಮಳೆ ಬೆಳೆ ಚೆನ್ನಾಗಾಗಿ ಎಲ್ಲ ಜನಾಂಗ, ಎಲ್ಲ ಜೀವರಾಶಿಗಳು, ಎಲ್ಲ ಮಾನವ ಜನಾಂಗ ಚೆನ್ನಾಗಿರಲಿ ಅಂತ ಆಶೆ. ಓಕೆ.